ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಕರಿ. ಬೇರೆ ಟೈಪ್, ನಮ್ಮ ಮ್ಯಾಂಗ್ಳೂರ್ ಟೈಪ್ ಅಲ್ಲ, ಆದರೆ ಒಳ್ಳೆಯದು ಒಂದು ರೆಸಿಪಿ ನನಗೆ ಬುಕ್ಕಲ್ಲಿ ಸಿಕ್ಕಿದ್ದು, ಹಾಗೆ ಮಾಡಿದೆ. ತುಂಬ ಒಳ್ಳೆಯದಾಗ್ತದೆ ಇದು, ನೀವು ಟ್ರೈ ಮಾಡಿ. ಗ್ರೇವಿ, ಇದು ಚಿಕನ್ ಗ್ರೇವಿ ಬರ್ತದೆ. ರೈಸ್ ಜೊತೆ ಎಲ್ಲ ತಿನ್ಬಹುದು, ರೋಟಿ ರೈಸ್ ಯಾವುದರ ಜೊತೆ ಕೂಡ ತಿನ್ಬಹುದು ನಿಮಗೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ, ಮತ್ತು ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇವತ್ತಿನ ರೆಸಿಪಿ ಸ್ಪೆಷಲ್ ಚಿಕನ್ ಕರಿ, ತುಂಬಾ ಟೇಸ್ಟಿಯಾಗಿ ಇರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾವು ಹಾಕುದು ಯಾಕಂದ್ರೆ ಕಲರಿಗೋಸ್ಕರ. ಮತ್ತೆ ಒಂದು 4 ಟೀ ಸ್ಪೂನ್ ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಗೀ ಹಾಕಿ ಇದಕ್ಕೆ ಜೀರಿಗೆ 1 ಟೀ ಸ್ಪೂನ್, ಒಂದು ಟೀ ಸ್ಪೂನ್ ಬಡಸೊಪ್ಪು, ಒಂದು ಸೌಂಫ್, ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 3 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸ್ಲೈಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಕಲರ್ ಚೇಂಜ್ ಆಗುವ ತನಕ ನೀವು ಫ್ರೈ ಮಾಡಬೇಕು. ಹೀಗೆ ಇದರದ್ದು ಕಲರ್ ಚೇಂಜ್ ಆಗಿದೆ. ಆಗ ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪಿದು ಸ್ಟೆಮ್ ಉಂಟಲ್ಲ ಅದು, ಮತ್ತೆ ಜಿಂಜರ್ ಮತ್ತೆ ಗಾರ್ಲಿಕ್, ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಬೇಕು. ನಂತರ ಒಂದು 5 ಅಥವಾ 6 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಬೇಕು. ಗ್ರೀನ್ ಚಿಲ್ಲೀಸ್ ನಮಗೆ ಖಾರ ಹೇಗೆ ಬೇಕು ಹಾಗೆ ಹಾಕಬಹುದು, ಜಾಸ್ತಿ ಕೂಡ ಹಾಕಬಹುದು, ಕಮ್ಮಿ ಕೂಡ ಹಾಕಬಹುದು. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಒಂದು 3 ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಟೊಮೆಟೊ ಸಾಫ್ಟ್ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಅದು ಸಾಫ್ಟ್ ಆದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ಮೂತ್ ಆಗಿ ಗ್ರೈಂಡ್ ಮಾಡಬೇಕು. ಅದನ್ನು ತಣ್ಣಗೆ ಮಾಡಿ ಗ್ರೈಂಡ್ ಮಾಡಿ, ಅದಕ್ಕಿಂತ ಮೊದಲು ಮಾಡಬೇಡಿ. ಈಗ ಒಂದು ಬಾಣಲೆಗೆ ಒಂದು 3 ಟೀ ಸ್ಪೂನ್ ಆಯಿಲ್ ಹಾಕಿ ಪೊಟೆಟೊವನ್ನು ಫ್ರೈ ಮಾಡಬೇಕು. ಆಲೂಗಡ್ಡೆಯನ್ನು ಫ್ರೈ ಮಾಡಬೇಕು. ನಾನು 3 ಪೊಟೆಟೋಸ್ ತೆಕೊಂಡಿದ್ದೇನೆ. ಫ್ರೈ ಆದ ನಂತರ ಇದನ್ನು ತೆಗೆದಿಡಿರಿ. ಇಷ್ಟು ನೋಡಿ, ಇಷ್ಟು ಫ್ರೈ ಆಗ್ಬೇಕು. ನಂತರ ತೆಗೆದಿಡಿರಿ. ಈಗ ಸೇಮ್ ಎಣ್ಣೆಗೆ 2 ಪುಲಾವ್ ಎಲೆ ಮತ್ತೆ ಸ್ವಲ್ಪ 4 ಹಾಗೆ ಏಲಕ್ಕಿ ಮತ್ತೆ ಲವಂಗ ಸ್ವಲ್ಪ ಹಾಕಿ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ನಿಮಿಷ ಅಟ್ಲೀಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬಿಟ್ಟು ನಾವು ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ, ಜಾರನ್ನು ತೊಳೆದು ಅದೇ ನೀರು ಹಾಕಿ ಇದನ್ನೀಗ ಮಿಕ್ಸ್ ಮಾಡಿ ಇದು ಕೂಡ ಸ್ವಲ್ಪ ಫ್ರೈ ಆಗಿ. ಇದನ್ನು ಈಗ ಒಂದು 15 ನಿಮಿಷ ತನಕ ನೀವು ಬೇಯಿಸಿರಿ. 15 ನಿಮಿಷ ನಂತರ ಇದಕ್ಕೆ 1 ಕಪ್ ಅಷ್ಟು ಮೊಸರನ್ನು ಹಾಕಬೇಕು. ಮೊಸರನ್ನು ಸ್ವಲ್ಪ ಬೀಟ್ ಮಾಡಿ ಮತ್ತೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುಕ್ ಮಾಡಿ ಒಂದು 5 ನಿಮಿಷ ಹಾಗೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್,
ಮತ್ತೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಪೊಟೆಟೋಸ್ ಅನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡಿ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಹಾಗೆ ಬೇಯಲಿ, ಚೆನ್ನಾಗಿ ಬೇಯಲಿ, ಮಿಕ್ಸ್ ಆಗಲಿ ಎಲ್ಲ ಮಸಾಲ. ಇವನ್ನ ಇದಕ್ಕೆ ಕೂಡ ಒಳ್ಳೆ ಹೀರ್ತದೆ, ಪೊಟೆಟೊ ಕೂಡ ಗ್ರೇವಿ ತುಂಬಾ ಕರೆಕ್ಟ್ ಆಗಿ ಹೀರ್ತದೆ, ಆಗ ಒಳ್ಳೆ ಟೇಸ್ಟ್ ಬರ್ತದೆ ಪೊಟೆಟೊ ತಿನ್ನುವಾಗ ಕೂಡ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟ್ಗೆ ಇದಕ್ಕೆ ನಾವು ಏನು ಹಾಕ್ಲಿಕ್ಕೆ ಉಂಟು, ಯಾವಾಗ ಸಹ ನಾರ್ಮಲ್ ನಾವು ಹಾಕ್ತೀವಲ್ಲ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕುವ. ನಮ್ಮ ಗ್ರೇವಿ ರೆಡಿ ಆಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು, ಮತ್ತೆ ನೀವು ಇದನ್ನೇ ಮಾಡ್ತೀವಿ, ಅಷ್ಟು ಟೇಸ್ಟ್ ಆಗಿ ಬರ್ತದೆ ಇದು. ನಮ್ಮ ಸ್ಪೆಷಲ್ ಚಿಕನ್ ಕರಿ ರೆಡಿ ಆಗಿದೆ. ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.